ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಕೋಡುಬಳೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ ಕೋಡುಬಳೆ. ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಸಖತ್ತಾಗಿ ಬರುತ್ತೆ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ಇವಾಗ ನೋಡ್ಕೊಂಬರೋಣ. ಮೊದಲಿಗೆ ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ನೋಡಿ. ಅಕ್ಕಿ ಹಿಟ್ಟು ಆಲ್ಮೋಸ್ಟು ಇದು ಸ್ವಲ್ಪ ಸಣ್ಣದಾಗೇ ಇರಲಿ, ಅಂದರೆ ತಿರಿಯಾಗಿರೋದು ಆ ಥರ ಬೇಡ. ಫುಲ್ ನೈಸಾಗಿರಲಿಲ್ಲ ಅಕ್ಕಿ ಹಿಟ್ಟು. ಅಂಗಡಿ ಪ್ಯಾಕೆಟ್ ಆದರೂ ಓಕೆ, ಇಲ್ಲ ಮನೆಯಲ್ಲೇ ಮಾಡಿದ್ದಾದರೂ ಓಕೆ, ಬಟ್ ಆದರೆ ನೈಸಾಗಿರಲಿ ಅಷ್ಟೇ. ಅದಕ್ಕೆ ನಾನಿಲ್ಲಿ ನೋಡಿದ್ದು ಹುರ್ಗಡ್ಲೆ ಇರುತ್ತಲ್ಲ, ಹುರ್ಗಡ್ಲೆನ ರುಬ್ಬಿಬಿಟ್ಟು ಅದನ್ನು ಅಷ್ಟೇ ನೈಸ್ ಪೌಡ್ರ್ ಮಾಡ್ಕೊಂಬಿಟ್ಟು ಅದನ್ನು ಒಂದು 4 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಆಲ್ಮೋಸ್ಟ್ 1 kg ಅಷ್ಟು ಇಟ್ಟಿದೆ ಇದು ಅಕ್ಕಿ ಹಿಟ್ಟು. ಅದಕ್ಕೆ 4 ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ, ಮತ್ತು ಒಂದು 4 ಸ್ಪೂನಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಇದು ಜೀರಿಗೆನ ಹಾಕ್ಕೋಬೇಕು. ಚೆನ್ನಾಗಿರುತ್ತೆ ಈ ಫ್ಲೇವರ್ ಎಲ್ಲ ಹಾಕಿದರೆ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಉಪ್ಪನ್ನ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅಷ್ಟಕ್ಕೆ ತಕ್ಕನಾಗಿ ಹಾಕ್ಕೊಳ್ಳಿ. ನಾನು ಮಾಡೋ ಕ್ವಾಂಟಿಟಿಗಿಲ್ಲಿ ನಾನು ಹಾಕಿರೋ ಐಟಮ್ ಎಲ್ಲ ಕರೆಕ್ಟಾಗಿದೆ. ಮತ್ತು ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಅಷ್ಟು ನೀಟಾಗಿ ಒಂದ್ಸಲ ನೀಟಾಗೆಲ್ಲ ಹೊಂದ್ಕೊಳ್ಳೋ ಥರ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ, ಆಮೇಲೆ ನಾನಿಲ್ಲಿ ಒಂದು ಕೊಬ್ಬರಿನ ತೊಗೊಂಡಿದ್ದೀನಿ ನೋಡಿ. ಕೊಬ್ಬರಿನ ತೊಗೊಂಡ್ಬಿಟ್ಟು ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಬೇಕಾಗುತ್ತೆ. ಮತ್ತು ಅದಕ್ಕೆ ನಾನಿಲ್ಲಿ ಖಾರದ ಪುಡಿ ಮತ್ತು ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ. ಅಲ್ಲಿ ಮಾಡ್ತೀವಲ್ಲ ಚಟ್ನಿ ಹಿಟ್ಟಿಗೆಲ್ಲ, ಅದಕ್ಕೂ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಮತ್ತು ಇದಕ್ಕೂ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ಖಾರದ ಪುಡಿನೂ ಅಷ್ಟೇ, ನೀವು ಬೇಕು ಅಂದರೆ ಇದಕ್ಕೆ ಹಾಕೊಂಡು ಗ್ರೈಂಡ್ ಮಾಡ್ಕೋಬೋದು, ಇಲ್ಲಾಂದರೆ ನಾವು ಹಿಟ್ಟಿಗೆ ಹಾಕಿದ್ವಲ್ಲ ಹಿಟ್ಟಿಗೆ ಖಾರದ ಪುಡಿನ ಹಾಕೊಂಡು ಮಿಕ್ಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ನಾನಿಲ್ಲಿ ಎರಡನ್ನೂ ಒಟ್ಟಿಗೆ ಖಾರದ ಪುಡಿ ಮತ್ತು ಕೊಬ್ಬರಿನ ಎರಡನ್ನೂ ಒಟ್ಟಿಗೆ ಹಾಕಿ ರುಬ್ತಾಯಿದ್ದೀನಿ ನೋಡಿ. ಇದನ್ನು ಚೆನ್ನಾಗಿ ಸ್ವಲ್ಪ ರುಬ್ಬಿಬಿಟ್ಟು ಇದನ್ನು ಇವಾಗ ಈ ಹಿಟ್ಟಿಗೆ ಹಾಕ್ಕೋಬೇಕು. ಹಿಟ್ಟಿಗೆ ಹಾಕ್ಕೊಂಬಿಟ್ಟು ಅದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟು ನೀಟಾಗಿ ಖಾರದಲ್ಲಿ ನೀಟಾಗಿ ಹೊಂದ್ಕೋಬೇಕು. ಫಸ್ಟು ನಾವು ಇದಕ್ಕೆ ನೀರು ಹಾಕ್ಬಾರ್ದು. ಫಸ್ಟು ಈ ಖಾರದಲ್ಲೇ ಹಿಟ್ಟನ್ನು ನೀಟಾಗಿ ಚೆನ್ನಾಗಿ ಕಲಿಸ್ಬೇಕು. ಅದೆಷ್ಟು ಚೆನ್ನಾಗಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ನೀಟಾಗಿ ಎಲ್ಲ ಹಿಟ್ಟು ಆ ಖಾರಕ್ಕೆ ಚೆನ್ನಾಗಿ ಹೊಂದಿರಬೇಕು. ಆ ರೀತಿ ಕಲಸಿ ನೋಡಿ. ಇಲ್ಲಿ ನಾನು ಕಲಸಿದ್ದೀನಲ್ಲ, ಈ ರೀತಿ ಚೆನ್ನಾಗಿ ಕಲಸಿ ನೋಡಿ. ಇವಾಗ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ಕಲಿಸ್ಬೇಕಾಗುತ್ತೆ. ಅಂದರೆ ಒಂದೇ ಸಲ ನೀರು ಹಾಕೋಣಕ್ಕೆ ಹೋಗಬೇಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪನೇ ಕಲಿಸ್ತಾ ಹೋಗಿ. ನಾನಿಲ್ಲಿ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ಖಾರ ಇತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ನೋಡಿ. ಇದನ್ನು ನೀಟಾಗಿ ಇವಾಗ ಕಲಿಸ್ಕೊತಾ ಇದ್ದೀನಿ ನೋಡಿ. ಇದನ್ನು ಈ ಅದಕ್ಕೆ ಕಲಿಸ್ಕೋಬೇಕು ನೋಡಿ. ನಾನು ಇವಾಗ ಕಲಿಸ್ಕೊಂಡಿದ್ದೀನಲ್ಲ, ಈ ಅದಕ್ಕೆ ಕಲಿಸ್ಕೊಳ್ಳಿ. ಅಂದರೆ ಅಷ್ಟನ್ನು ನೀಟಾಗಿ ಕಲಿಸ್ಕೋಬೇಡಿ. ಇಷ್ಟು ಕಲಿಸ್ಕೊಂಬಿಟ್ಟು ಬಿಟ್ಬಿಡಿ. ಯಾಕಂದರೆ ಅದನ್ನು ನಾದಬೇಡಿ, ಅಷ್ಟನ್ನು ಒಂದೇ ಸಲ ನಾದಬೇಡಿ. ನಮಗೆ ಮಾಡಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ತೊಗೊಂಡು ನಾದಿ ಒಂದೇ ಸಲ ಎಲ್ಲ ನಾದ್ಬಿಟ್ರೆ ಅದು ಏನು ಗೊತ್ತಾ, ಚೆನ್ನಾಗಿ ಹಿಟ್ಟು ನೆಂದ್ಕೊಂಡ್ಬಿಡುತ್ತೆ. ಆಮೇಲೆ ಎಲ್ಲ ತೆಳುವಾಗೋದು ಹಂಗಾಗ್ಬಿಡುತ್ತೆ ಹಿಟ್ಟು. ಆಮೇಲೆ ಅದು ಕೊಡ್ಬಿಡಿ ಹೊಸಿಯಾಗಿ ಹೋದರೆ ಬರಲ್ಲ. ಹಂಗಾಗಿ ಇವಾಗ ನಾನು ಎಷ್ಟು ಬೇಕೋ ಅಷ್ಟು ಅದನ್ನು ಇವಾಗ ನಾವು ಒಂದು ಮುಚ್ಚಿಟ್ಬಿಡ್ಬೇಕು. ಅದನ್ನು ನಾವೀಗ ಎಲ್ಲ ಕಲಿಸಿದ್ದೀವಲ್ಲ, ಅದನ್ನು ನೀಟಾಗಿ ಗಾಳಿ ಆಡ್ದಂಗೆ ಅದನ್ನು ಮುಚ್ಚಿಕ್ಬಿಡಿ. ಆಮೇಲೆ ನೋಡಿ, ಇಲ್ಲಿ ನಾನು ನಾನು ಎಷ್ಟೆಷ್ಟು ಮಾಡ್ತೀನಿ ಅಷ್ಟೇ ಸ್ವಲ್ಪ ತೊಗೊಂಡು ಅದನ್ನು ನೀಟಾಗಿ ನಾದ್ಕೋಬೇಕು. ನೀಟಾಗಿ ನಾದ್ಕೊಂಡು ಸ್ವಲ್ಪ ಉಂಡೆಗಳನ್ನಾಗಿ ಮಾಡ್ಕೊಂಬಿಟ್ಟು ನೀಟಾಗಿ, ಈಗ ಕೋಡ್ಬಿಡ ನಾವು ಯಾವ ಥರ ಹೊಸಿತೀವಲ್ಲ ಗೊತ್ತಿರುತ್ತಲ್ಲ ಎಲ್ಲರಿಗೂ, ಅದೇ ಥರ ನೀಟಾಗಿ ಹೊಸ್ಕೋಬೇಕು ನೋಡಿ. ಇಲ್ಲಿ ಒಂದು ಮಣಿ ತೊಗೊಂಡ್ಬಿಟ್ಟು ಮಣಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಚ್ಕೊಂಬಿಟ್ಟು ನೀಟಾಗಿ ಅದನ್ನು ಈ ಥರ ನೋಡಿ ಉದ್ದಬೇಕು. ಈ ಥರ ಇನ್ನೇನು ಕೋಡ್ಬಿಡ ಯಾವ ರೀತಿ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು. ಸೊ ಈ ಥರ ನೀಟಾಗಿ ಅದನ್ನು ರೌಂಡ್ ಶೇಪಲ್ಲಿ ಮಾಡಿಬಿಟ್ಟು ನೀಟಾಗಿ ಈ ಥರ ಉದ್ದಿ ಅಂಗೈಲೇ ಉಜ್ಜಬೇಕು. ಬೆರಳಂತೂ ಉಜ್ಜಕ್ಕೆ ಹೋಗ್ಬಿಟ್ರೆ ಅದೇನಾಗೋದು ಗೊತ್ತಾ, ನೀಟಾಗಿ ಬರಲ್ಲ, ಕಟ್ಟಾದಂಗೆ ಆಗುತ್ತೆ. ಸೊ ಅಂಗೈಲಿ ನೀಟಾಗಿ ಚೆನ್ನಾಗಿ ಉಜ್ಜಿಬಿಟ್ಟು ಅದನ್ನು ರೌಂಡ್ ಶೇಪಲ್ಲಿ ಮಾಡಿಬಿಟ್ಟು ಒಂದು ಸಲ ಎಣ್ಣೆಗೆ ಹಾಕಿ ಕರೆದ್ಬಿಟ್ರೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಫಸ್ಟು ಒಂದೊಂದು ಹತ್ತು ಮಾಡಿಟ್ಕೊಬೇಕು. ಇಲ್ಲ ನೀಟಾಗಿ ಈ ಥರ ಒಂದು ಸ್ವಲ್ಪ ಮಾಡಿಟ್ಕೊಂಬಿಟ್ಟು ಆಮೇಲೆ ಅದನ್ನು ಒಂದೇ ಸಲ ಎಣ್ಣೆಗೆ ಹಾಕಿ ಕರೆದ್ಬಿಟ್ರೆ ಮುಗೀತು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನಿಲ್ಲಿ ನೋಡಿ ಇಷ್ಟನ್ನು ಒಂದು ಸ್ವಲ್ಪನ ಈ ಥರ ಎಲ್ಲ ಉಜ್ಜಿಬಿಟ್ಟು ನೀಟಾಗಿ ರೌಂಡ್ ಶೇಪ್ ಮಾಡಿಕೊಂಡು ಈ ಥರ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಮಾಡಿ ಇಟ್ಕೊಳ್ಳಿ. ಆಮೇಲೆ ನೀಟಾಗಿ ಎಣ್ಣೆಗೆ ಹಾಕಿ ಕರೀರಿ. ಅಂದರೆ ಎಣ್ಣೆಗೆ ಹಾಕ್ಬೇಕಾದ್ರೆ ಇವಾಗ ಅದನ್ನು ಒಂದೊಂದೇ ತೊಗೊಂಡು ಎಣ್ಣೆಗೆ ಬಿಡೋಣ ನೋಡಿ. ಎಣ್ಣೆ ಎಲ್ಲ ಕಾಯಿದೆ ನೋಡಿ. ಈಗ ಒಂದೊಂದೇ ತೊಗೊಂಡ್ಬಿಟ್ಟು ಎಣ್ಣೆಗೆ ಬಿಡೋಣ. ಅಂದರೆ ಎಣ್ಣೆಗೆ ಬಿಟ್ಬಿಟ್ಟು ಅದನ್ನು ಆವಾಗಲೇ ಹಿಂದೆಯೇ ಅದನ್ನು ಮರ್ಚಕ್ಕೆ ಹೋಗಬಾರ್ದು. ಅದನ್ನು ಸ್ವಲ್ಪ ಹೊತ್ತು ಒಂದು ನಿಮಿಷ ಬಿಡಬೇಕು, ಅದರಲ್ಲೇ ನೀಟಾಗಿ ಫ್ರೈ ಆಗೋ ಥರ. ಆಮೇಲೆ ನಾವು ಅದನ್ನು ನೀಟಾಗಿ ತಿರುಗಿಸಿ ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಬ್ರೌನಿಶ್ ಕಲರ್ ಆಗಬೇಕು. ಅದು ಬ್ರೌನ್ ಕಲರ್ ಆದಮೇಲೆ ಅದನ್ನು ಎಲ್ಲ ಎತ್ತಿಬಿಡೋಣ, ಚೆನ್ನಾಗಿರುತ್ತೆ. ಆವಾಗಲೇ ತೆಗಿಯೋಕೆ ಹೋಗ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಹರ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಹೊಡ್ಕೊಂಡು ಹೋಗ್ಬಿಡುತ್ತೆ ಎಲ್ಲ ಕೋಡುಬಳೆ ಎಲ್ಲ ನೋಡಿ. ಇವಾಗ ಈ ಅದಕ್ಕೆ ಬಂದಾಗ ನಾವು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಈ ಅದಕ್ಕೆ ಬಂದಾಗ, ಈ ಕಲರಿಗೆ ಬಂದಾಗ ಅದನ್ನು ತೆಗೆದು ಇಟ್ಕೊಂಡ್ರೆ ನೋಡಿ ರುಚಿಯಾದ ಕೋಡುಬಳೆ ರೆಡಿ ಆಗುತ್ತೆ. ಈ ಥರ ಒಂದು ಸಲ ಮಾಡಿ ನೋಡಿ, ಯಾವ ಥರ ಬರುತ್ತೆ ಅಂತ ಹೇಳಿ.
ಇದನ್ನ ಇವಾಗ ಒಂದು ನಾನು ಮುರಿದು ತೋರಿಸ್ತೀನಿ ನೋಡಿ ಯಾವ್ದು ರೀತಿ ಬಂದಿದೆ ಅಂತ. ನೋಡ್ತಾ ಇರಬಹುದಲ್ಲಿ ನಾನು ಎಲ್ಲ ಕರೆದಿರೋದು ನೋಡಿ 4 ಕಿಲೋ ಹಾಕೊಂಡಿದ್ದೀನಿ. ಅಂದರೆ ಅದನ್ನು ತಣ್ಣಗಾಗಬೇಕು ಅದು ಫುಲ್ಲು. ಅಂದರೆ ಆವಾಗಲೇ ಬಿಸಿ ಇದ್ದಾಗಲೇ ಮುರಿಯೋಕೆ ಹೋಗಬಾರ್ದು. ನೋಡಿ ಇಲ್ಲಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನೋಡಿ ಹಿಂಗೆ ಮುರಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಎಲ್ಲೂ ಸಹಿತ ಮಧ್ಯದಲ್ಲಿ ಕೆಲವೊಬ್ರದ್ದು ಏನಾಗುತ್ತೆ ಗೊತ್ತಾ, ಹಂಗೆ ಸ್ವಲ್ಪ ಮೆತ್ತಗಾಗಿರುತ್ತೆ ಅದು ಕೋಡುಬಳೆ. ಸೊ ಇಲ್ಲಿ ನೋಡಿ ಆ ಥರ ಏನೂ ಆಗಿಲ್ಲ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಕೋಡುಬಳೆ ಅನ್ನೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮುರ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಮುರ್ಕೊತಾ ಇದೆ ಅಂತ. ಈ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ ನೋಡಿ, ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನನ್ನ ವೀಡಿಯೋನ ನೋಡ್ತೀರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ ಫ್ರೆಂಡ್ಸ್. ಮತ್ತು ನಾಳೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.